ನಮಸ್ತೆ ಕರ್ನಾಟಕ. ಯಾಕೆ ತಾತ ಹೇಳಿ. ನನ್ನ ತಾತ ಅದೆಷ್ಟು ಒಳ್ಳೆಯವರು ಅಂದ್ಕೊಂಡಿದ್ದೆ, ಆದರೆ ಆಮೇಲೆ ನಿಜ ಬಯಲಾಗಿತ್ತು. ಈ ವಿಚಾರ ಆರೋಹಿಯ ಅಮ್ಮ ಹೇಳಿದಾಗಲೇ ನನಗೆ ಅರ್ಥ ಆಗಿದ್ದು. ಅದಕ್ಕೆ ಮದುವೆ ಮಾತುಕತೆಯನ್ನು ಮಾಡಿ ಅವರ ಆಸ್ತಿಯನ್ನು ನೀವೇ ಇಟ್ಕೊಂಡು ಬಡ್ಡಿಯ ದುಡ್ಡು ತೆಗೆದುಕೊಂಡು ಆರೋಹಿ ಅಕ್ಕನ ನನಗೆ ನಿಶ್ಚಯ ಮಾಡಿದ್ರಿ. ಆದರೆ ನನಗೆ ಚಿನ್ನದಂಥ ಹುಡುಗಿ ಸಿಕ್ಕಳು. ಅವಳ ಕಾಲ್ಗುಣ ಇಂದು ಎಲ್ಲ ಸತ್ಯ ಹೊರಗೆ ಬಂತು. ಆರೋಹಿಗೆ ರಾಧಾ ಮೇಲೆ ಚಿಕ್ಕ ಅನುಮಾನ ಇತ್ತು. ಅದನ್ನು ನನ್ನ ಕಿವಿಗೆ ಹಾಕಿದಾಗ ನಾನು ಅದನ್ನು ಯೋಚಿಸಿದೆ. ಸತ್ಯ ಗೊತ್ತಿದ್ರೂ ಸರಿಯಾದ ಸಮಯಕ್ಕೆ ಕಾತ್ಕೊಳುತ್ತೆ. ಸತ್ಯ ನನಗೆ ತಿಳಿದು 1 ವಾರ ಕಳೀತು. ಆದರೂ ಮನೆಯಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಈ ಸಮಯಕ್ಕೆ ಕಾದಿದ್ದೆ. ಇಂದು ಶ್ವೇತಾ ಬಗ್ಗೆ ನಿಮ್ಮ ಬಾಯಲ್ಲಿ ಬಂದ ಮಾತು ಸತ್ಯವನ್ನು ನನ್ನ ಬಾಯಿಂದ ಬಿಡಿಸ್ತು. ಹೇಳಿ, ತುಳಸಿ ಅಮ್ಮನ ಬಗ್ಗೆ ಕೆಟ್ಟದಾಗಿ ಯಾಕೆ ಮಾತಾಡಿದ್ರಿ ಎಂದು ಕೇಳ್ದ ಧರ್ಮಯ್ಯ ಅರ್ಜುನ್ಗೆ ಕೈ ಮುಗಿಯುತ್ತಾ. ನಿಜ ಕೂಸೆ, ಕೇಶವ ಈ ರೀತಿ ಪಾಪಿ ಎಂದು ನನಗೆ ಖಂಡಿತ ಗೊತ್ತಿಲ್ಲ. ಹಣದ ಆಸೆಗೆ ಬಿದ್ದು ಕೇಶವ ಮತ್ತು ತುಳಸಿಯನ್ನು ದೂರ ಮಾಡಿದೆ. ಆಕೆ ಮಗುವನ್ನು ಈ ಮನೆಗೆ ಕರ್ಕೊಂಡು ಬಂದಾಗಲೂ ಅವಳ ಅಣ್ಣನ ಆಸ್ತಿ ಬರೆಸ್ಕೊಂಡು ಇನ್ನೂ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹಣ ಹಣ ಅಂತಿದ್ದ ನನಗೆ ಗೌರವದ ಬೆಲೆ ಗೊತ್ತಾಯಿತು. ಇಂತಹ ಮಗ ಯಾರಿಗೂ ಬೇಡ. ನಾವು ರಾಧಾಳನ್ನು ಸಹಿಸ್ಕೊಂಡು ಸಾಕಾಗಿತ್ತು. ಅದಕ್ಕೆ ಇವ್ರನ್ನ ಮನೆಯಿಂದಲೂ ಹೊರಗೆ ಕಳಿಸ್ತೋ. ಇನ್ನು ನಾನು ಕೇಶವನ ತುಂಬ ಹಚ್ಕೊಂಡಿದ್ದೆ. ಅವನ ಗುಣವನ್ನು ಅರಿಯದೆ ಹೋದೆ. ಈ ಮನೆಯಲ್ಲಿ ನಾನು ತುಳಸಿಗೆ ಚಂದ್ರನಿಗೆ ಅವಮಾನ ಮಾಡಿದ್ದಕ್ಕೆ ಸರಿಯಾಗಿ ಶಾಸ್ತ್ರಿ ಆಯಿತು. ಇನ್ನು ಈ ಹಣ ಆಸ್ತಿ ಏನು ಬೇಡ ಕೂಸೆ, ಏನು ಬೇಡ. ಅಮ್ಮ ಶ್ವೇತಾ, ನನ್ನ ಕೂಸೆ ಕ್ಷಮಿಸು ತಾಯಿ. ನೀನು ನನ್ನ ವಂಶದ ಮಗು ಕಣವ. ನಿನ್ನ ಅದೆಷ್ಟು ಮಾತಿನಲ್ಲೇ ಚುಚ್ಚಿಕೊಂಡೆ. ನೀನು ದೇವತೆ ಮಗಳು ಕಣವ. ನನ್ನ ಕ್ಷಮಿಸ್ಬಿಡು ಚಿನ್ನಮ್ಮ. ಅರ್ಜುನ್ ಸತ್ಯವಾಗಲೂ ಹೇಳುವ. ಹಣದ ದಾಹದಿಂದ ಮುಚ್ಚಿದ ನನ್ನ ಕಣ್ಣುಗಳನ್ನು ತೆರೆಸ್ತೆ. ನಿಜಕ್ಕೂ ಹಿಂದೆ ಈ ಕೇಶವನ ಬಗ್ಗೆ ಗೊತ್ತಾಗಿದ್ದು ಕಣ್ಲ. ನನ್ನ ನಂಬು. ನನಗೆ ತುಳಸಿ ಬಗ್ಗೆ ಕೋಪ ಇರಲಿಲ್ಲ. ಇದ್ದದ್ದು ಒಂದೇ ಹಣದ ದಾಹ. ಅವಳು ಯಾವನಿಗೋ ಬಸುರಾದವಳು ಎಂದು ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ನನ್ನ ನಾಲಿಗೆಯೇ ಬಿದ್ದು ಹೋಗಲಿ. ಅವಳನ್ನು ಆ ಪರಿಸ್ಥಿತಿಗೆ ತಂದ ಈ ಕೇಶವನಿಗೆ ನೀನು ಏನು ಶಿಕ್ಷೆ ಕೊಟ್ಟರು ಸರಿ ಅರ್ಜುನ್ ಎಂದು ಅಳಲು ಶ್ವೇತಾ ಓಡ್ ಹೋಗಿ ಕಾಲಿಗೆ ಬಿದ್ಲು. ತಾತನ ಪ್ರೀತಿಗಾಗಿ ಇಷ್ಟು ವರ್ಷದಿಂದ ಕಾದದ್ದು ಸಾರ್ಥಕವಾಗಿತ್ತು. ಅವಳ ತಲೆ ಸವರಿದ ಧರ್ಮಯ್ಯನಿಗೆ ಈಗ ಸತ್ಯ ತಿಳಿದಿತ್ತು. ತನ್ನ ಹಣದ ದಾಹದಿಂದ ಪಾಪ ತುಳಸಿ ಕೇಶವನನ್ನು ದೂರ ಮಾಡಿ ತಪ್ಪು ಮಾಡಿಬಿಟ್ಟೆ. ಅದರಿಂದ ಆದ ಅನಾಹುತಗಳಿಗೆ ಬಲಿಯಾದದ್ದು ಪಾಪದ ತುಳಸಿ ಮತ್ತು ಅವಳ ಮಗಳು ಶ್ವೇತಾ ಎಂದು ಮೊಮ್ಮಗಳನ್ನು ಕೃಷ್ಣನನ್ನು ಅಪ್ಪಿ ಆಶೀರ್ವಾದ ಮಾಡಿದ್ರು. ತಾತನ ಕಣ್ಣೀರೇ ಅವರು ಬದಲಾಗಿದ್ದಾರೆ ಎಂದು ಹೇಳಿತ್ತು. ಇನ್ನು ನೀಲಮ್ಮ ಇಂದಿಗೂ ಈ ಮನೆಯಲ್ಲಿ ತುಳಸಿಗೆ, ಲಕ್ಷ್ಮಿಗೆ, ಶ್ವೇತಾಗೆ ತುಂಬ ಪ್ರೀತಿ ಕೊಡ್ತಿದ್ರು. ಈಗ ಮಾಡಿದ ಘೋರ ಕೆಲಸಕ್ಕೆ ಇಂದು ನೀಲಮ್ಮ ತನ್ನ ಮಗನ ಬಗ್ಗೆ ಇದ್ದ ಪ್ರೀತಿ, ವ್ಯಾಮೋಹ ಎಲ್ಲವೂ ಮುಗಿದು ಹೋಗಿತ್ತು. ತನ್ನ ಮಗನಿಗೆ ಲೋಕೇಶ್ವ, ಅದೆಷ್ಟು ಡ್ರಾಮಾ ಮಾಡಿ ಒಳ್ಳೆಯವ್ರ ಥರ ನಾಟಕ ಆಡಿದೆ ನೀನು. ಒಂದು ಹೆಣ್ಣನ್ನು ಮುಟ್ಟೋಕ್ಕಾದರೂ ಹೇಗೆ ಮನಸ್ಸು ಬಂತು ನಿನಗೆ? ಅಂಥ ಸಂಸ್ಕಾರ ನಿನಗೆ ಕೊಟ್ಟು ಬೆಳೆಸಿದ್ವಾ? ಹೇಳೋ ಪಾಪಿ. ಅವಳ ಮುಖ ನೋಡಿಯಾದರೂ ನೀನು ಬಿಡ್ಬೋದಿತ್ತಲ್ವ ಕೇಶವ? ಏನೋ ದ್ರೋಹ ಮಾಡಿದ್ದು ನಿನಗೆ. ಇದೇನಾ ನಿನ್ನ ಪ್ರೀತಿ? ನೀನು ಅವಳನ್ನು ಪ್ರೀತಿಯೇ ಮಾಡಿಲ್ಲ ಕಣ್ಲ. ನೀನು ಆಸೆ ಪಟ್ಟಿದ್ದು ಅವಳ ದೇಹನ ಮಾತ್ರ. ನೀನು ನಿಜಕ್ಕೂ ಅವಳನ್ನು ಪ್ರೀತಿ ಮಾಡಿದರೆ ಅವಳಿಗೆ ಗೌರವ ಕೊಡ್ತಿದ್ದೆ ಕಣ್ಲ. ಹೀಗೆ ಅವಳನ್ನು ಹಿಂಸೆ ಮಾಡಿ ಬೀದಿಗೆ ಹಾಕ್ತಿರ್ಲಿಲ್ಲ. ನಿಮ್ಮ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ರು ಅವಳು ಹೇಳಿದ್ಲು ಕಣ್ಲ. ಆದರೆ ನೀನು ಅದೇ ಸೇಡಿಗೆ ಅವಳನ್ನು ಕಿತ್ತು ತಿಂದುಬಿಟ್ಟೆ ಅಲ್ವಾ? ಹಾಗಾದರೆ ನಿನಗೆ ಮೊದಲೇ ಗೊತ್ತಿತ್ತು ಶ್ವೇತಾ ನಿನ್ನ ಮಗಳು ಅಂತ. ಆದರೂ ನೀನು ಇಷ್ಟು ದಿನ ಎಲ್ಲರಿಂದ ಮುಚ್ಚಿಟ್ಟು ಅದೆಷ್ಟು ಮೋಸ ಮಾಡಿದೆ. ಹೇಳು, ಬಾಯ್ ಬಿಡೋ ಪಾಪಿ. ಸೂರ್ಯಪ್ಪ, ನೀನು ದೇವ್ರು ಅಂದ್ಕೊಂಡಿದ್ದೆ ಕಣ್ಲ. ನೀನು ಈ ಹೆತ್ತ ಹೊಟ್ಟೆಗೆ ಮೋಸ ಮಾಡಿದೆ. ಆ ಪಾಪದ ಹುಡುಗಿಯನ್ನು ನಿನ್ನ ತಮ್ಮನಿಗೆ ತಲೆ ಹಿಡಿದಿದೆಯಾ ಪಾಪಿ. ಥೂ, ಅಯ್ಯೋ, ನನ್ನ 2 ಮಕ್ಕಳು ಈ ಮನೆ ಮರ್ಯಾದೆ, ಗೌರವ ಎಲ್ಲವನ್ನ ತೆಗೆದ್ರು. ನಿಮ್ಮನ್ನು ಹೆರೋ ಬದಲು ನಾನು ಬಂಜೆ ಆಗಿದ್ದರೆ ಚೆನ್ನಾಗಿರ್ತಿತ್ತು ಕಣ್ಲ. ಥೂ ಅರ್ಜುನ್, ಬಿಡಬೇಡ. ಒಂದು ಹೆಣ್ಣಿನ ಶಾಪ ಈ ಮನೆಗೆ ಬೇಡ ಕಣ್ಲ. ಇವನನ್ನು ಇಲ್ಲೇ ಕೊಚ್ಚ ಹಾಕು ಎಂದು ತಲೆ ಚಚ್ಕೊಂಡು ಅಲ್ಲೇ ಕುಳಿತಳು. ಲಕ್ಷ್ಮಿ ಅತ್ತೆಯಮ್ಮ ಎನ್ನುತ್ತಾ ಅಪ್ಪಿದ್ಲು. ಕೇಶವ ಈಗ ಹೊಸ ಉಪಾಯ ಮಾಡಿದ್ದ. ಇಲ್ಲ ಅರ್ಜುನ್, ಇದಕ್ಕೆಲ್ಲ ಕಾರಣ ರಾಧಾ, ನಾನಲ್ಲ, ನನ್ನ ನಂಬು ಅರ್ಜುನ್ ಅನ್ನಲು ಅರ್ಜುನ್ ಕೋಪದಲ್ಲಿ ತನ್ನ ಚಿಕ್ಕಪ್ಪನಿಗೆ ಹೊಡೆಯಲು ಕೈ ಎತ್ತಿದವನು ಹಿಂದೆ ತೆಗೆದುಕೊಂಡ. ಅಲ್ಲೇ ಲಕ್ಷ್ಮಿಯ ಕೈ ಹಿಡಿದು ನಿಂತ ಆರ್ಯನ ಕರೆದು ಎತ್ಕೊಂಡು, ಚಿನ್ನಮ್ಮ
ಅಣ್ಣನಿಗೆ ಅವತ್ತು ಹೇಳಿದೆ ಅಲ್ವಾ ಕೂಸೆ, ಅದನ್ನು ಇಲ್ಲಿ ಎಲ್ಲರ ಮುಂದೆ ಹೇಳಬೇಕು. ರಮ್ಯಾಕನ ಕೊಡ್ದವ್ರು ಯಾರು ಕೂಸೆ, ಭಯಪಡಬೇಡ ಹೇಳು ಬಂಗಾರ, ಅಣ್ಣ ಇದ್ದೀನಿ ಎನ್ನಲು ಮಗು ಕೈಯನ್ನು ಕೇಶವನ ಕಡೆ ತೋರಿಸಿದ್ಲು. ಎಲ್ಲರೂ ಆ ಮಗುವಿನ ಮಾತು ಕೇಳಿ ಆಶ್ಚರ್ಯವಾಗಿತ್ತು. ಅರ್ಜುನ್ ಕೇಶವನ ಕೈಕಾಲನ್ನು ಕಟ್ ಹಾಕಿ ಎನ್ನಲು ಊರಿನ ಮುಂದೆ ಹಾಗೇ ಮಾಡಿದ್ರು. ಅವನ ಮುಂದೆ ಹೋಗಿ ನಿಂತು ಜೋರಾಗಿ ಕೂಗ್ದ, ಸಿದ್ಧ ಹೋಗೋ, ಆ ಹಳೆ ಮನೆಯಲ್ಲಿ ಇರೋ ಹೆಂಗಸನ್ನ ಕರ್ಕೊಂಡು ಬಾ ಎನ್ನಲು ಸಿದ್ಧ ಹೋಗಿ ಒಂದು ಹೆಣ್ಣನ್ನು ಕರ್ಕೊಂಡು ಬಂದಿದ್ದ. ಎರಡು ರಾಧಾ ಅನ್ನಲು ಅರ್ಜುನ್ ರಾಧಾಳ ಮುಂದೆ ನಿಂತಾಗ ಆಕೆ ತಲೆ ಬಗ್ಸಿದ್ಲು. ಅರ್ಜುನ್ ಮಗುವನ್ನು ಅವಳ ಕೈ ಕೊಡುತ್ತಾ, ಇವರು ರಾಧಾ ನನ್ನ ಚಿಕ್ಕಮ್ಮ, ಇವರಿಗೆ ಕೋಪ ಹೆಚ್ಚು, ಓದಿದ್ದೀನಿ ಅನ್ನೋ ಅಹಂಕಾರ ಕೂಡ ಇದೆ. ನನ್ನ ತಂಗಿ ಬದುಕಿನಲ್ಲಿ ಇನ್ನೊಬ್ಬರ ಆಜ್ಞೆಯಂತೆ ಆಟ ಆಡಿದ್ರು. ಅಷ್ಟೇ ಅಲ್ಲ, ಮನೆಯಲ್ಲಿ 2 ಕೊಲೆಯನ್ನು ಮಾಡಿದವರು ಇವರೇ. ಹೇಳಿ ಚಿಕ್ಕಮ್ಮ, ಇನ್ನಾದರೂ ಸತ್ಯ ಹೇಳಿ, ಯಾರು ತಪ್ಪು ಮಾಡಿದ್ರು ಬಾಯ್ಬಿಟ್ಟು ಹೇಳಿ ಚಿಕ್ಕಮ್ಮ. ಇನ್ನು ನೀವು ಈ ನಾಯಿಗೆ ಹೆದರ್ಕೊಂಡು ಇದ್ರೆ ಹೇಗೆ ಹೇಳಿ, ನಾನಿದ್ದೀನಿ. ಆದರೆ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಆದರೆ ನಿಮ್ಮಲ್ಲಿ ಮುಚ್ಚಿಟ್ಟಿರೋ ಕತೆ ಇಂದು ಎಲ್ರಿಗೂ ಗೊತ್ತಾಗಲಿ ಹೇಳಿ ಚಿಕ್ಕಮ್ಮ ಎಂದು ಕೇಳಿಕೊಂಡ. ರಾಧಾ ಎಲ್ರಿಗೂ ಕೈ ಮುಗಿಯುತ್ತ ಇನ್ನುಳಿದ ಅರ್ಧ ಕಥೆಯನ್ನು, ಕೇಶವನ ಕೆಟ್ಟ ಮುಖವನ್ನು ಎಲ್ರಿಗೂ ಹೇಳಿದ್ಲು. ಹಾಗಾದರೆ ರಾಧಾ ಕೆಟ್ಟವಳ ಒಳ್ಳೆಯವಳ? ರಾಧಾ ಕಥೆಯನ್ನು ಹೇಳಲು ಶುರು ಮಾಡಿದ್ಲು. ಈ ಕಥೆಯಲ್ಲಿ ನಿಮಗೆ ಕೇಶವನ ಅತ್ಯಂತ ದೊಡ್ಡ ಸತ್ಯ ಹೊರಗೆ ಬರುತ್ತೆ. ರಾಧಾ ಮದುವೆಯಾಗಿ ವರ್ಷ ಕಳೆದಿತ್ತು. ತುಳಸಿ ಮತ್ತೆ ಈ ಮನೆಗೆ ಬಂದು ಸೇರಿದ್ಲು. ಮನೆಯ ಕೆಲಸಗಳೆಲ್ಲವನ್ನ ಮಾಡುತ್ತಾ ಲಕ್ಷ್ಮಿ ಮತ್ತು ನೀಲಮ್ಮ ಜೊತೆಯಲ್ಲಿ ತನ್ನ ಜೀವನ ಸಾಗಿಸುತ್ತಾ ತನ್ನ ನೋವನ್ನು ಮರೆತಿದ್ಲು. ಅವಳು ಬದುಕಿದ್ದದ್ದೇ ಆ ಹಸುಕುಸು ಶ್ವೇತಗಾಗಿ. ಎಷ್ಟೇ ಕಷ್ಟವಾದರೂ ಮಗುವಿಗೋಸ್ಕರ ಹಲ್ಲು ಕಚ್ಚಿ ಸಹಿಸ್ತಿದ್ಲು. ರಾಧಾ ಗುಣದಲ್ಲಿ ಕೊಬ್ಬಿನ ಹೆಣ್ಣು, ಆದರೆ ಕೆಟ್ಟವಳು ಖಂಡಿತ ಆಗಿರಲಿಲ್ಲ. ಆಕೆ ಅದೆಷ್ಟೇ ಕೂಗಾಡಿದ್ರು ಕಿರ್ಚಾಡಿದ್ರು ಮತ್ತೆ ಸುಮ್ಮನೆ ಆಗ್ತಿದ್ಲು. ಶ್ರೀಮಂತಿಕೆಯಲ್ಲಿ ಬೆಳೆದ ಹೆಣ್ಣು ಈ ಮನೆಯಲ್ಲಿ ಹೊಂದ್ಕೊಳ್ಳಲು ಆಕೆಗೆ ಇಷ್ಟವಿರಲಿಲ್ಲ. ಆದರೆ ಎಲ್ಲರನ್ನೂ ಪ್ರೀತಿ ಮಾಡ್ತಿದ್ಲು. ಒಂದು ದಿನ ರಾತ್ರಿ ರಾಧಾಳಿಗೆ ಎಚ್ಚರವಾದಾಗ ಪಕ್ಕದಲ್ಲಿ ಕೇಶವ ಇಲ್ಲದ್ ಕಂಡು ಹೊರಗಡೆ ಬಂದಾಗ ತನ್ನ ಪಕ್ಕದಲ್ಲಿದ್ದ ರೂಮ್ನಿಂದ ಹೊರಗೆ ಬಂದ ಕೇಶವನನ್ನು ನೋಡಿ ರಾಧಾಳಿಗೆ ಗಾಬರಿಯಾಯಿತು. ಯಾಕಂದರೆ ಅದು ತುಳಸಿ ರೂಮು. ಈ ಮಧ್ಯರಾತ್ರಿಯಲ್ಲಿ ತನ್ನ ಗಂಡನಿಗೆ ಆ ಹುಡುಗಿ ಹತ್ರ ಏನು ಕೆಲಸ ಎಂದು ರಾಧಾಳಿಗೆ ಕೋಪ ಉಕ್ಕಿತ್ತು. ರಾಧಾಳನ್ನು ನೋಡಿ ಕೇಶವನು ಸೊಕ್ಕಿನಿಂದ ಅವಳನ್ನು ನಿರ್ಲಕ್ಷಿಸಿ ತನ್ನ ರೂಮ್ಗೆ ಹೋದ. ರಾಧಾ ಕೋಪದಲ್ಲಿ, ಕೇಶವ್ ಏನಿದು, ಅವಳ ರೂಮ್ಗೆ ಯಾಕೆ ಹೋಗಿದ್ದೆ ಎಂದು ಕೇಳಿದಾಗ ಕೇಶವ ಯಾವ ಉತ್ತರವನ್ನು ಕೊಡಲಿಲ್ಲ. ರಾಧಾ ತುಳಸಿ ರೂಮ್ನೊಳಗೆ ಓಡಿ ಹೋಗಿ ನೋಡಲು ಹಾಸಿಗೆ ಮೇಲೆ ಇದ್ದ ತುಳಸಿ ಇದ್ದ ಪರಿಸ್ಥಿತಿ ನೋಡಿ ರಾಧಾಳಿಗೆ ಸತ್ಯ ಅರ್ಥವಾಗಿತ್ತು. ಓಡಿ ಹೋಗಿ ಅವಳ ಮೇಲೆ ಬೆಡ್ಶೀಟ್ ಹಾಕಿದ ರಾಧಾ, ತುಳಸಿ ಎಂದು ಎಷ್ಟು ಕರೆದರೂ ತುಳಸಿ ಪ್ರತ್ಯುತ್ತರ ಕೊಡಲಿಲ್ಲ. ಆಕೆಯ ದೃಷ್ಟಿ ಗೋಡೆ ಮೇಲಿತ್ತು. ಕಣ್ಣಿನಿಂದ ನೀರು ಹರಿಯುತ್ತಲೇ ಇತ್ತು. ಜೀವವಿಲ್ಲದ ಶವದಂತೆ ಮಲಗಿದ್ದ ಅವಳನ್ನು ಎಬ್ಬಿಸಿ ಕೂರಿಸಿ ನೀರು ಕೊಟ್ಲು. ತುಳಸಿಮ್ಮ, ನೀರು ಕುಡಿ, ಏನಾಯಿತು ಹೇಳಮ್ಮ, ನಾನಿದ್ದೀನಿ ಹೇಳಮ್ಮ ಎಂದು ರಾಧಾ ತನಗಿಂತ ಚಿಕ್ಕ ಹುಡುಗಿಯಾದ ತುಳಸಿ ಕಣ್ಣುಗಳನ್ನು ಒರೆಸಿ ಒಂದು ಹೆಣ್ಣಾಗಿ ಹೆಣ್ಣಿನ ನೋವು ಅರ್ಥ ಮಾಡಿಕೊಂಡು ಅವಳ ಪರಿಸ್ಥಿತಿ ಅರಿತು ಪ್ರೀತಿಯಿಂದಲೇ ಕೇಳಿದ್ಲು. ತುಳಸಿ ಅಳುತ್ತಾ ರಾಧಾಳನ್ನು ಅಪ್ಪಲು ರಾಧಾ ಅವಳಿಗೆ ಸಮಾಧಾನ ಮಾಡುತ್ತಾ, ಹೇಳಮ್ಮ, ನಾನಿದ್ದೀನಿ ಹೇಳು, ಕೇಶು ಏನು ಮಾಡ್ದ ಹೇಳು ಎನ್ನಲು ತುಳಸಿ ಎಲ್ಲವನ್ನ ಅವಳ ಬಳಿ ಹೇಳಿದ್ಲು. ಈಗ ಈ ಮನೆಗೆ ಅವಳು ಕಾಲಿಟ್ಟಾಗಿನಿಂದ ಮತ್ತೆ ಅವಳನ್ನು ರಾತ್ರಿ ಬಂದು ಹಿಂಸೆ ಕೊಡ್ತಿದ್ದ. ಅಷ್ಟೇ ಅಲ್ಲ, ಶ್ವೇತಾಳನ್ನು ಸಾಯಿಸೋದಾಗಿ ಹೆದರಿಸಿ ಬೆದರಿಸಿ ತನ್ನನ್ನು ಮತ್ತಷ್ಟು ಹಿಂಸೆ ಮಾಡ್ತಿದ್ದಾನೆ ಎಂದು ಅವಳ ಬಳಿ ತನ್ನ ಅಳಕಳನ್ನು ತೋಡ್ಕೊಂಡ್ಳು. ಪ್ರತಿಯೊಂದು ವಿಷಯಗಳನ್ನು ಕೇಳಿದ ರಾಧಾಳಿಗೆ ದೊಡ್ಡ ಆಘಾತವಾಗಿತ್ತು. ಕೇಶವನ ಮೃಗರೂಪ ದರ್ಶನವಾಗಿತ್ತು. ರಾಧಾ ಅವಳಿಗೆ ಬಟ್ಟೆ ತೊಡಿಸಿ ಮಲಗಿಸಿ, ತುಳಸಿ, ನಾನು ಮನೆಯವರಿಗೆಲ್ಲ ಹೇಳ್ತೇನೆ, ನೀನು ಧೈರ್ಯವಾಗಿರು, ನಾನಿದ್ದೀನಿ ಎನ್ನಲು ತುಳಸಿ ಅವಳಿಗೆ ಕೈ ಮುಗಿಯುತ್ತಾ ದಯವಿಟ್ಟು ಬೇಡ ಎಂದಿದ್ಲು. ತೊಟ್ಟಿಲಲ್ಲಿ ಇದ್ದ ಮಗುವನ್ನು ಎತ್ಕೊಂಡು ಮುದ್ದು ಮಾಡಿದ್ಲು. ಆ ಮಗು ಮುಖ ನೋಡುತ್ತಾ ಅವಳಿಗೆ ಕೇಶವನ ಮೇಲೆ ಕೋಪ ಬಂದಿತ್ತು. ಈ ಮಗುವಿಗೂ ಮತ್ತು ತುಳಸಿಗೂ ಇಂತಹ ಅನ್ಯಾಯ ಮಾಡಿದ್ದಾನೆ,
ಎನ್ನುತ್ತಾ ರಾಧಾ ಮೊದಲು ಕೇಶವನ ಬಳಿ ಮಾತಾಡಲು ಕೋಪದಿಂದ ಎದ್ದು ಹೋದ್ಲು. ರಾಧಾ ತನ್ನ ರೂಮಿಗೆ ಬಂದ್ಲು. ಕೇಶವ ಹಾಸಿಗೆ ಮೇಲೆ ಕುಳಿತು ಸಿಗರೇಟ್ ಸೇದುತ್ತಾ ಕುಳಿತಿದ್ದ. ಅವನ ಮುಂದೆ ಬಂದ ರಾಧಾ ಕೋಪದಲ್ಲಿ ಅವನ ಕೆನ್ನೆಗೆ ಒಂದು ಹೊಡೆದಿದ್ಲು. ತೂ ಪಾಪಿ, ನೀನು ಮನುಷ್ಯನಾ? ನಿಂಗೆ ಏನು ನಾನು ಕಡಿಮೆ ಮಾಡಿದ್ದೆ ಹೇಳು ಕೇಶು? ಅವಳನ್ನು ನೀನು ಪ್ರೀತಿ ಮಾಡಿದ್ದು ನಿಜ, ಆದರೆ ಈ ರೀತಿ ಅವಳನ್ನು ರಾತ್ರಿ ಹಗಲು ಎಂದೇ ಬಳಸ್ಕೊಳ್ತಿದ್ಯಾ? ನಾಚಿಕೆ ಆಗಲ್ವ ನಿಂಗೆ? ಹೆಣ್ಣು ಹುಡುಗಿ ಅಂತ ಅವಳ ಬಾಯಿ ಮುಚ್ಚಿ ಗಂಡಸ್ತನದ ದರ್ಪ ತೋರಿಸ್ತಿದ್ಯಾ? ಥೂ, ನೀನಿಂಥ ಕೆಟ್ಟ ಗೋಮುಖ ವ್ಯಾಘ್ರ ಎಂದು ನನಗೆ ಗೊತ್ತಿರಲಿಲ್ಲ. ಈಗಲೂ ಹೇಳು, ತಾನು ಡೈವೋರ್ಸ್ ಕೊಟ್ಟು ಹೋಗುವೆ, ಅವಳನ್ನು ಮದುವೆಯಾಗಿ ಚೆನ್ನಾಗಿರು. ಆದರೆ ಈ ರೀತಿ ನೀನು ಮಾಡಿದ್ದು ತಪ್ಪು, ದೊಡ್ಡ ತಪ್ಪು ಎನ್ನಲು ಅವಳ ಕೆನ್ನೆಗೆ ತಿರುಗಿಸಿ ಹೊಡೆದ ಕೇಶು ಅವಳ ಕೂದಲು ಹಿಡಿದು ಅವಳನ್ನು ಗೋಡೆಗೆ ಒತ್ತಿ ಸಿಗರೇಟಿಂದ ಬೆನ್ನಿಗೆ ಸುಟ್ಟಿದ್ದ. ರಾಧಾ ಅಳುತ್ತಾ ಕಿರಿಚಲು ಬಾಯಿ ಮುಚ್ಚಿದ. ಲೇ, ಮುಚ್ಕೊಂಡು ಸುಮ್ಮನೆ ಈ ಮನೇಲಿದ್ದರೆ ಸರಿ, ಇಲ್ಲ ನೀನು ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ಥೂ, ಒಂದು ಮಗು ಹೆತ್ಕೊಡೋ ಯೋಗ್ಯತೆ ಇಲ್ಲ ನಿನಗೆ. ಒಂದು ಸುಖ ಕೊಡೋಕ್ಕಾದ್ರೂ ಗೊತ್ತಾ ನಿನಗೆ? ನೀನು ನನ್ನ ಬಗ್ಗೆ ಮಾತಾಡ್ತೀಯ? ಅವಳು ನನ್ನವಳು, ನನಗೆ ಮಾತ್ರ. ಆದರೆ ಮದುವೆ ಆಗೋಕ್ಕಾಗಲ್ಲ. ಅವಳನ್ನು ಹೀಗೆ ಚುಚ್ಚಿ ಚುಚ್ಚಿ ಸಾಯಿಸಬೇಕು, ನನ್ನ ಸೇಡು ತೀರೋವರೆಗೂ. ಅವಳು ನಾನು ಬಿಡೋಲ್ಲ. ಇದನ್ನು ನೀನು ಯಾರಿಗಾದರೂ ಹೇಳಿದ್ಯೋ ಸರಿ ಇರಲ್ಲ. ಆಮೇಲೆ ನನ್ನ ಮರ್ಯಾದೆ ಊರ ಮುಂದೆ ತೆಗಿತೀನಿ. ನಿಂಗೆ ಗೊತ್ತು ನೀನೇನು ಮಾಡಿರುವೆ ಎಂದು. ಮರೆತೋದ್ಯಾ ರಾಧಾ? 2 ಬಾರಿ ಹಾಸ್ಪಿಟಲ್ಗೆ ಹೋಗಿ ಅಬಾರ್ಷನ್ ಮಾಡಿಸಿದೀಯಾ? ಯೋಚನೆ ಮಾಡು. ನಿಮ್ಮಪ್ಪ MLA ಮಂಜೇಗೌಡರು ಎಲೆಕ್ಷನ್ನಲ್ಲಿ ನಿಂತಿದ್ದಾರೆ. ಅದು ಮಂತ್ರಿ ಸೀಟ್ಗೆ. ನೀನು ಇಂಥವಳು ಅಂತ ನಾಳೆ ಬೆಳಿಗ್ಗೆ ಪೇಪರ್ ಮತ್ತು ಊರಿನವ್ರಿಗೆ ಗೊತ್ತಾದರೆ ನಿಮ್ಮ ಅಪ್ಪನ ಮರ್ಯಾದೆ ಜೊತೆಗೆ ಎಲೆಕ್ಷನ್ ಎಲ್ಲ ಮಣ್ಣಾಗುತ್ತೆ. ನನ್ನ ಜೊತೆ ನೀನು ಜೈಲಲ್ಲಿ ಮುದ್ದೆ ಮುರಿಬೇಕು. ಕೂತ್ಕೊಂಡು ಯೋಚನೆ ಮಾಡು. ಜೈಲ ಇಲ್ಲ ಬಾಯಿ ಮುಚ್ಕೊಂಡು ಇರೋದಾ? ಥಿಂಕ್ ಎಂದು ಕೊಬ್ನಲ್ಲಿ ಹೇಳಿ ಅಲ್ಲಿಂದ ಹೊರಟು ತುಳಸಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ತ. ಹೀಗೆ ರಾಧಾ ತನ್ನ ಅಪ್ಪನಿಗಾಗಿ ಎಲ್ಲವನ್ನ ಸಹಿಸಿಕೊಂಡ್ಳು. ಅಂದಿನಿಂದ ಅವನು ಹೇಳಿದ್ದ ತಾಳಕ್ಕೆ ಕುಣಿಯಲು ಶುರು ಮಾಡಿದ್ಲು. ತನ್ನ ಕಣ್ಣೆದುರಿಗೆ ತುಳಸಿಗೆ ಆಗ್ತಿದ್ದ ಅನ್ಯಾಯ ನೋಡಿಯೂ ಸಹಿಸಿಕೊಂಡ್ಳು. ಮನೆಯ ಜನರ ಮುಂದೆ ಎಷ್ಟು ಸಾಧುವಾಗಿರ್ತಿದ್ದ ಕೇಶವ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮೃಗವಾಗ್ತಿದ್ದ. ರಾಧಾ ಮಾಡಿಸಿದ ಅಬಾರ್ಷನ್ ರಿಪೋರ್ಟ್ ಪ್ರೂಫ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಹೀಗೆ 2 ವರ್ಷಗಳು ಕಳೀತು. ತುಳಸಿಗೆ ತಾನು ಮತ್ತೊಮ್ಮೆ ತಾಯಿ ಆಗ್ತಿರೋದು ತಿಳಿತು. ಈಗ ಆಕೆಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಯಿತು. ಮನೆಯಲ್ಲಿ ಯಾರೂ ಇಲ್ಲದಾಗ ಕೇಶವನ ರೂಮಿಗೆ ಹೋಗಿ, ಬಾವಾ, ನಾನು ಮತ್ತೆ ತಾಯಿ ಆಗ್ತಿದ್ದೀನಿ, ದಯವಿಟ್ಟು ನನ್ನ ಕೈ ಮುಗಿವೆ, ಈಗಲಾದರೂ ನನ್ನ ಮದುವೆ ಆಗಿ ನನಗೊಂದು ಬಾಳು ಕೊಡು. ಎಲ್ಲಾದರೂ ಮೂಲೆಯಲ್ಲಿ ಇರ್ತೀನಿ. ನನ್ನ ಮಕ್ಕಳಿಗೆ ತಂದೆಯ ಹೆಸರು ಕೊಡು. ಇಷ್ಟು ದಿನ ಹೇಗೋ ಇದ್ದೆ, ಆದರೆ ಮತ್ತೆ ಈ ಹೊಟ್ಟೆ ಇಟ್ಕೊಂಡು ಜನ ಕೇಳೋ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಲಿ? ಬಾವಾ, ನಿನ್ನ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಕಣೋ, ನನ್ನ ಬದುಕಿಗೆ ಮಾಂಗಲ್ಯ ಭಾಗ್ಯ ಕೊಡು ಎಂದು ಅವನ ಕಾಲಿಗೆ ಬಿದ್ದು ಅಳ್ತಿದ್ದವಳನ್ನು ಕೂದಲನ್ನು ಹಿಡಿದು ಎಬ್ಬಿಸ್ದ. ಲೇ, ಬಾಯಿ ಮುಚ್ಚು. ಈಗ ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಯಿತು ಅಲ್ವಾ? ಅವತ್ತು ನಾನು ಎಷ್ಟು ಬೇಡಿದೆ ಅಲ್ವಾ? ನಿನ್ನ ಕಾಲಿಗೆ ಬಿದ್ದೆ, ಮದುವೆ ಆಗು ಅಂತ. ಹಿಂದೆ ಮುಂದೆ ಸುತ್ತದೆ. ಆಗ ಎಲ್ಲಿ ಹೋಗಿತ್ತು ಈ ಬುದ್ಧಿ? ಈಗ ಅನುಭವಿಸು. ಹಾಗೆ ಈ ಮಗುವನ್ನು ತೆಗೆಸು. ನನಗೆ ನೀನು ಮಾತ್ರ ಬೇಕು, ನೀನು ಮಾತ್ರ. ಹೊಟ್ಟೆಲಿರೋ ಈ ಪಿಂಡ ಅಲ್ಲ ಎಂದು ಅವಳನ್ನು ದೂಡಿದ. ತುಳಸಿ ತುಸು ದೂರ ಹೋಗ್ಬಿದ್ದವಳು ಕಣ್ಣೀರು ಹಾಕ್ತಾ ಕೋಪದಲ್ಲಿ ಎದ್ದು ನಿಂತಳು. ಇನ್ನು ಸಹಿಸಿ ಕೂರಲು ತುಳಸಿಗೆ ಆಗಲಿಲ್ಲ. ಧೈರ್ಯವಾಗಿ ಮಾತಾಡಿದ್ಲು. ಭಾವ, ಆಗಿದ್ದಾಗಲಿ. ಊರಿನವ್ರ ಮುಂದೆ ನಾನು ಸತ್ಯ ಹೇಳ್ತೀನಿ. ಇನ್ನು ನಾನು ನಿನಗೆ ಹೆದರೋಲ್ಲ. ಈ ಮಗುನ ಕೂಡ ತೆಗ್ಸೋಲ್ಲ. ಶ್ವೇತಾನ ಮತ್ತು ಈ ಕೂಸನ ನಾನು ಹೇಗಾದರೂ ಕಷ್ಟಪಟ್ಟು ಸಾಕಬಲ್ಲೆ. ಆದರೆ ನೀನು ಜೈಲಲ್ಲೇ ಕೊಳಿಬೇಕು. ಹಾಗೆ ಮಾಡೇ ಮಾಡ್ತೀನಿ. ನಿನ್ನ ತಪ್ಪಿಗೆಲ್ಲ ಶಿಕ್ಷೆ ಕೊಡಿಸ್ತೇನೆ. ಸಾಕು, ನಾನಿನ್ನು ಅನುಭವಿಸಿದ್ದು ಸಾಕು. ನೀನು ಕೊಡೋ ಪ್ರತಿ ಹಿಂಸೆ ಸಹಿಸ್ಕೊಂಡಿದ್ದು ಸಾಕು. ಇನ್ನು ನನ್ನ ಮಕ್ಕಳಿಗಾಗಿ ನಾನು ಬದುಕ್ತೀನಿ.
ಎಂದು ಹೋಗ್ತಿದ್ದವಳನ್ನು ನೋಡಿದ ಕೇಶು ಅವಳ ತಲೆಗೆ ತನ್ನ ಪಕ್ಕದ ಟೇಬಲ್ ಮೇಲಿದ್ದ ಗಾಜಿನ ವಾಸನ್ನ ತೆಗೆದುಕೊಂಡು ಬಲವಾಗಿ ಹೊಡೆದ. ತುಳಸಿ ನೋವರಲ್ಲಿ ಅಮ್ಮ ಎನ್ನಲು ಅವಳ ಬಾಯಿ ಒತ್ತಿ ಕುತ್ತಿಗೆ ಹಿಡಿದಿದ್ದ. ಅಷ್ಟರಲ್ಲಿ ರೂಮಿಗೆ ಬಂದ ರಾಧಾ ಅದನ್ನು ನೋಡಿ, ತುಳಸಿ, ಕೇಶವ ಬಿಡು, ಅವಳನ್ನು ಬಿಡು, ದಯವಿಟ್ಟು ಬಿಡು ಎಂದರೂ ಬಿಡದೆ ಅವಳ ಬಾಯಿ ಮತ್ತು ಮೂಗನ್ನು ಒತ್ತಿ ಹಿಡಿದಿದ್ದ. ತುಳಸಿ ದೊಡ್ಡ ಕಣ್ಣು ಬಿಡುತ್ತಾ ಕಾಲನ್ನು ಜೋರಾಗಿ ಬಡಿಯಲು ರಾಧಾ ಕಷ್ಟಪಟ್ಟು ಅವಳನ್ನು ಬಿಡಿಸಿ ತುಳಸಿಯನ್ನು ಅಪ್ಪಿದ್ಲು. ಕೇಶವ ಕೋಪದಲ್ಲಿ ಬಾಗಿಲು ಹಾಕ್ದವನು, ರಾಧಾ ಬಿಡು ಅವಳನ್ನು, ಅವಳು ಜೀವಂತ ಇದ್ದರೆ ನಾನು ಜೈಲಿನಲ್ಲಿರ್ತೀನಿ, ಜೊತೆಗೆ ನೀನು ಇರ್ತೀಯ, ಹೇಳು ಏನು ಮಾಡೋದು ಹೇಳು ಎನ್ನಲು ರಾಧಾ ಭಯದಲ್ಲಿ, ಬೇಡ ಕೇಶು ಪ್ಲೀಸ್, ಕೈ ಮುಗಿತೀನಿ, ಅವಳನ್ನು ಬಿಟ್ಬಿಡು, ಯಾಕೀಗ ಹುಚ್ಚಿನ ರೀತಿ ಆಡ್ತಿದೀಯಾ, ಪ್ಲೀಸ್ ಬಿಟ್ಬಿಡು, ಪಾಪ ಕಣೋ ಅವಳು, ಶ್ವೇತಾಗಿನ್ನು 3 ವರ್ಷ ಕಣೋ, ಪಾಪ ಮಗು, ತಾಯಿಯನ್ನು ದೂರ ಮಾಡಬೇಡ ಕಣೋ, ನಾನು ಪಾಪಿ, ನನ್ನ ಮಕ್ಕಳು ಕಣ್ಬಿಡೋ ಮುಂಚೆ ಕೊಂದೆ, ಆದರೆ ನನಗೆ ಈ ಬುದ್ಧಿ ಬಂದಿದೆ ಕೇಶು, ನನಗೆ ಮಗು ಬೇಕು ಅಂದರೂ ಇನ್ನೂ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ, ಶ್ವೇತಾಳನ್ನೇ ನಮ್ಮ ಮಗು ಅಂತ ಸಾಕೋಣವ, ತುಳಸಿಯನ್ನು ನೀನು ಮದುವೆ ಆಗು, ನಾವಿಬ್ಬರು ಹೊಂದ್ಕೊಂಡು ನಿನ್ನ ಜೊತೆ ಸಂಸಾರ ಮಾಡ್ತೀವಿ, ಪ್ಲೀಸ್ ಅವಳನ್ನು ಸಾಯಿಸಬೇಡ ಎಂದು ಅಂಗಲಾಚಿದ್ಲು. ತುಳಸಿ ಭಯದಲ್ಲಿ ಒದ್ದಾಡುತ್ತಾ ಎದ್ದು ಓಡು ಹೋಗಲು ಕೇಶು ಅವಳನ್ನು ಎಳೆದು ಹಾಕಿದ್ದ. ಅವನು ನಿಜಕ್ಕೂ ಅವನ ಪೂರ್ತಿ ಸ್ಥಿಮಿತವನ್ನು ಕಳೆದುಕೊಂಡು ವ್ಯಾಘ್ರನಾಗಿದ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.